ನಿತ್ಯ ಯೋಗದಿಂದ ಆರೋಗ್ಯ ವೃದ್ಧಿ. ಡಿಸಿ ಶ್ರೀರೂಪ. ದೈನಂದಿನ ಜೀವನದಲ್ಲಿ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಗಣನೀಯವಾಗಿ ವೃದ್ಧಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ರಾಷ್ಟ್ರೀಯ ಆಯುಷ್ ಅಭಿಯಾನ ಹಾಗೂ ಯೋಗ ನಿರತ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಯೋಗದ ಇತಿಹಾಸ ಮತ್ತು ಮಹತ್ವ. ಯೋಗ ಎಂದರೆ ಕೇವಲ ದೈಹಿಕ ಕಸರತ್ತು ಅಥವಾ ಆಸನಗಳಲ್ಲ. ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಬೆಸೆಯುವ ಅದ್ಭುತವಾದ ಕಲೆ. ನಮ್ಮ ಭಾರತದ ಪ್ರಾಚೀನ ಋಷಿಮುನಿಗಳು ನಮಗೆ ನೀಡಿರುವ ಅಮೂಲ್ಯ ಕೊಡುಗೆ ಇದು. ವಿದ್ಯಾರ್ಥಿಗಳು ಒತ್ತಡದಿಂದ ಹೊರಬರಲು ಯೋಗ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ. ಮುತ್ತುರಾಜು ಮಾತನಾಡಿ, ಯೋಗ ಅಭ್ಯಾಸ ಮಾಡುವುದರಿಂದ ಮಾನಸಿಕ ಆರೋಗ್ಯ ಸದೃಢವಾಗುತ್ತದೆ ಎಂದರು. ಡಿಎಒ ಸತೀಶ್ ಕುಮಾರ್, ಎಎಸ್ಪಿ ಶಶಿಧರ್, ನಗರಸಭಾ ಪೌರಾಯುಕ್ತ ಪರಶುರಾಮ ಚಲವಾದಿ, ಡಿಡಿಪಿಐ ಚಂದ್ರಪಾಟೀಲ್, ಯೋಗ ವೈದ್ಯರಾದ ಡಾಕ್ಟರ್ ಗಗನ್, ಮನೋಜ್, ಪುನೀತ್, ವಿವಿಧ ಇಲಾಖೆ ಅಧಿಕಾರಿಗಳು, ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. ಬಲಗಾಲಿನ ಪಾದವನ್ನ ಎಡತೊಡೆಯ ಒಳಭಾಗಕ್ಕೆ ಇಡಬೇಕು. ರಿಲ್ಯಾಕ್ಸ್. ಲೈಟ್ ಆಗಿ ಬ್ಯಾಕ್ವರ್ಡ್ ಸ್ಟ್ರೆಚ್ ಕೊಡಿ. ಯಾವಾಗಲೂ ನೀವು ಆಸನ ಮಾಡಿದಾಗ ಅದು ಕೌಂಟರ್ ಪೋಸಸ್ ಮಾಡಬೇಕು. ಇವಾಗ ಮುಂದೆ ಬಾಗಿದ್ದೀರಾ ಅಂದ್ರೆ ಸ್ವಲ್ಪ ಹಿಂದೆ ಬಾಗಬೇಕು, ಕೌಂಟರ್ ಪೋಸ್. ಓಕೆ, ಮುಂದಿನ ಹೆಬ್ಬೆರಳನ್ನ ಅಬ್ಸರ್ವ್ ಮಾಡಿ. ನಿಮ್ಮ ಪಾಮ್ಸ್ ರೈಟ್ ಸೈಡ್ ಫೇಸಿಂಗ್ ಇರಬೇಕು, ಮುಂದಕ್ಕೆ. ರಿಲೀಸ್ ಅಂಡ್ ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ತ್ರಿಕೋನ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಹೋಲ್ಡ್ ಮಾಡಬೇಕು, ಪೊಸಿಷನ್ ಮಾಡಿ. ಫೈನಲ್ ಪೊಸಿಷನ್ ಅಲ್ಲಿ ಇದ್ದಾಗ ಮುಂದೆ ಇರೋ ಯಾವ್ದಾರ ಒಂದು ಆಬ್ಜೆಕ್ಟ್ ನ ನೋಡ್ಬೇಕು, ಗೇಜಿಂಗ್ ಮಾಡಬೇಕು. ಗಮನ ಅದ್ರ ಮೇಲೆ ಇರಬೇಕು, ಒಂದು ಆಬ್ಜೆಕ್ಟ್ ಮೇಲೆ. ನೀವು ತುಂಬಾ ಆ ಕಡೆ ನೋಡಿದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ. ಒಂದೇ ಕಡೆ ಕಾನ್ಸಂಟ್ರೇಷನ್. ನಾವು ಆಧ್ಯಾತ್ಮಿಕ ಪರಂಪರೆಯನ್ನು ಇನ್ನೂ ಮುಂದುವರಿಸ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ನಾವು ಅಂದ್ರೆ ಆರೋಗ್ಯವಂತರಾಗಿದ್ದೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ. ನಮ್ಮ ಎಲ್ಲ ಮಕ್ಕಳು ಇರ್ಬೋದು, ಮತ್ತೆ ಈಗ ನಮ್ಮ ಒಂದು ಧ್ಯೇಯವಾಕ್ಯ ಏನಿದೆ ಅಲ್ಲ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಹೇಳ್ಬಿಟ್ಟು, ಅಂದ್ರೆ ನಾವು ಏಜ್ ಆಗ್ತಾ ಅಂದ್ರೆ ಯೋಗ ಮಾಡ್ತಾ ಇದ್ರೆ ನಮ್ಮ ಏಜ್ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು. ನೀವೀಗ ಸಾಕಷ್ಟು ಬಾಲಿವುಡ್ ನಟಿಯರಿರ್ಬೋದು, ನಟರಿರ್ಬೋದು, ಈಗೆಲ್ಲರೂ ಏನಂದ್ರೆ ಜಿಮ್ಮನ್ನು ಬಿಟ್ಬಿಟ್ಟು ಯೋಗನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೂ ಅಷ್ಟೇ ಏನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಶಕ್ತಿವಂತರಾಗಬೇಕು ಅಂತ ಹೇಳಿದ್ರೆ ಯೋಗನ ಅಳವಡಿಸ್ಕೊಳ್ಬೇಕು. ನಮ್ಮ ಮಕ್ಕಳು ಏನು ಇವಾಗ 10th ಎಕ್ಸಾಮ್ಸ್ ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಅದರಲ್ಲೆಲ್ಲದರಲ್ಲೂ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 10 ಮಿನಿಟ್ಸ್ ಆದ್ರೂ ಒಂದು ಆಧ್ಯಾತ್ಮಿಕ ಅಂದ್ರೆ ಮೆಡಿಟೇಷನ್ ಮಾಡಬೇಕು. ಯೋಗ ಮತ್ತು ಮೆಡಿಟೇಷನ್ ಮಾಡಿದರೆ ಖಂಡಿತ ಅವರು ಸ್ಟ್ರೆಸ್ಸಿಂದ ಹೊರಗಡೆ ಬರ್ಬೋದು. ನಾವೀಗ ನೀಟ್ ಎಕ್ಸಾಮ್ದು ನಿನ್ನೆ ತಾನೇ ನಾನು TV ನೋಡ್ತಾ ಇದ್ದೆ, ಮಕ್ಕಳು ಆ ಸ್ಟ್ರೆಸ್ಸಿಂದ ನನಗೆ ನೀಟ್ ಬರೆಯೋಕ್ಕಾಗೋದಿಲ್ಲ ಅಂತ ನಿನ್ನೆ ಕೂಡ ಒಂದಿಬ್ಬರು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಸೊ ದಟ್ ಈಸ್ ನಾಟ್ ದ ಸೊಲ್ಯೂಷನ್. ಏನಂತ ಹೇಳಿದ್ರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಒಂದು ಏನಂತ ಸ್ಟ್ರೆಸ್ ರಿಲೀಫಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ನಾವು ನಿಮಗೆ ಪಾಠ ಮಾಡೋದ್ರಿಂದ ಇರ್ಬೋದು ಅಂತ ಹೇಳಿದ್ರೆ ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಇದು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀವಿ. ಬಟ್ ನೀವು ಇದನ್ನ ನಿಮ್ಮಲ್ಲೇ ಇದು ಸಾಮರ್ಥ್ಯ ಇದೆ. ಏನಂತ ಹೇಳಿದ್ರೆ ನೀವು ಮಾನಸಿಕವಾಗಿಬಿಟ್ಟು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಖಂಡಿತ ಈ ಸ್ಟ್ರೆಸ್ಸಿಂದ ಎಲ್ಲ ಹೊರಗಡೆ ಬರ್ಬೋದು ಅಂತ ಹೇಳ್ತಾ, ಮತ್ತೆ ನಮ್ಮ ಸೀನಿಯರ್ ಸಿಟಿಸನ್ಸ್ ಯಾರಿದ್ದಾರೆ, ಈಗ ಆಲ್ಮೋಸ್ಟ್ ಅಲ್ಲಿ ಒಬ್ರು ಕೂತಿದ್ದಾರೆ ಸೀನಿಯರ್ ಸಿಟಿಸನ್, ಅವರು ಎಷ್ಟು ಫಿಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಮಾಡುವ ಒಂದು ಯೋಗದಿಂದನೇ ನಾವು ಕಂಡುಕೊಳ್ಬೋದು. ಹಾಗಾಗಿ ಎಲ್ಲರೂ ಯೋಗಾಭ್ಯಾಸವನ್ನು ದಿಸ್ ಇಸ್ ನಾಟ್ ಲಿಮಿಟೆಡ್ ಟು ಇವತ್ತೊಂದೇ ದಿನಕ್ಕೆ ನಾವು ಯೋಗನ ಲಿಮಿಟ್ ಮಾಡೋದಲ್ಲ. ದಿನನಿತ್ಯ ನಿಮ್ಮ ಜೀವನದ ಒಂದು ಪಾರ್ಟ್ ಆಗಿ ಅಟ್ಲೀಸ್ಟ್ ಯು ಕ್ಯಾನ್ ಸ್ಪೆಂಡ್ 20 ಮಿನಿಟ್ಸ್ ಫಾರ್ ಯೋಗ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಜಿಲ್ಲಾಧಿಕಾರಿಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಯೋಗಾರ್ಥಿಗಳೇ, ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಯೋಗ ನಮ್ಮ ದೇಶದಲ್ಲೇ ಹುಟ್ಟಿರುವಂಥ ಒಂದು ಪುರಾತನವಾದಂಥ ಒಂದು ಕಲೆ ಮತ್ತು ಜೀವನ ಶೈಲಿ ನಮ್ಮದು. ಅದನ್ನೇ ಅಂತಾರಾಷ್ಟ್ರೀಯವಾಗಿ ಇವತ್ತು ಆಚರಿಸ್ತಾ ಇರೋದು ನಮ್ಮ ದೇಶದ ಒಂದು
ಹೆಮ್ಮೆ ಕೂಡ. ಯೋಗದಲ್ಲಿ ಸುಮಾರು ವರ್ಷಗಳಿಂದ ಯೋಗ ಇದ್ರೂ ಪತಂಜಲಿ ಎಂಬ ಮಹರ್ಷಿಯಿಂದ ಯೋಗ ಅಷ್ಟಾಂಗ ಮಾರ್ಗಗಳ ಮೂಲಕ ನಮಗೆ ತಿಳಿದು ಬಂತು. ಮತ್ತು ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಯೋಗನೇ. ನಮಗೆ ಯೋಗ ನಮ್ಮ ಭಕ್ತಿ ಪೂಜೆ ಮಾಡಿದ್ರೆ ಭಕ್ತಿ ಯೋಗ, ಈಗೆಲ್ಲ ನೀವೆಲ್ಲ ಮಾಡ್ತಾ ಇರೋದು ಫಿಸಿಕಲಾಗಿ ಏನಾದರೂ ಮಾಡಿದ್ರೆ ಹಠಯೋಗ, ಕೆಲಸ ಮಾಡಿದ್ರೆ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಅದು ಕರ್ಮಯೋಗ ಅಂತೇಳಿ ಪ್ರತಿಯೊಂದು ಯೋಗದ ಕಲ್ಪನೆಯಲ್ಲೇ ನಮ್ಮದು ಇದಿದೆ. ಅದೇ ರೀತಿ ಮನುಷ್ಯರಿಗೆ ಒಂದು ಬದುಕಲಿಕ್ಕೆ ಬೇಕಾದಂಥ 3 ಬಲಗಳಲ್ಲಿ ಯೋಗನೂ ಕೂಡ ಒಂದು. ತೋಳ್ಬಲ ಇರಬೇಕು ಮನುಷ್ಯನಿಗೆ, ಆತ್ಮಬಲ ಇರಬೇಕು, ಮತ್ತು ಮನೋಬಲ ಇರಬೇಕು ಅಂತ ಹೇಳ್ತಾರೆ. ಈ ಮನೋಬಲ ಮತ್ತು ಈ ತೋಳ್ಬಲ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ಮಾರ್ಗ ಅಂದರೆ ಯೋಗನೇ. ಈ ದಿನ ತಾವೆಲ್ಲ ಬಂದಿದ್ದೀರ, ತಾವೆಲ್ಲ ಇವತ್ತೊಂದಿನ ಮಾತ್ರ ಮಾಡಬೇಡಿ. ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ, ನಿಮಗೆ ಏಕಾಗ್ರತೆ ಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂದರೆ ನೀವು ಯೋಗ ಮಾಡಲೇಬೇಕು. ನೀವು ಧ್ಯಾನ ಮಾಡೋದು ಅದೂ ಕೂಡ ಯೋಗ. ಈಗ ನೀವೇನು ಕೂತ್ಕೊಂಡಿರ್ತೀರಲ್ಲ, ಇದು ಆಸನ ಅಷ್ಟೇ. ಅದು ಆಸನ ಮತ್ತು ಹಠಯೋಗ, ದೇಹನ ನೀವು ಏನು ಬೆಂಡ್ ಮಾಡ್ತೀರ ಇದೆಲ್ಲ ಹಠಯೋಗ. ಅದನ್ನು ಮೀರಿ ಒಂದು ಮನಸ್ಸನ್ನು ಕಂಟ್ರೋಲ್ ಮಾಡೋ ಒಂದು ಯೋಗ ಇದೆ, ಅದು ಧ್ಯಾನ. ಅದು ತಾವೆಲ್ಲ ಪ್ರತಿದಿನ ಬೆಳಗ್ಗೆ ಮಾಡಿ, ಒಂದು 5 ರಿಂದ 10 ನಿಮಿಷಗಳೆಲ್ಲ ಈ ವಿದ್ಯಾರ್ಥಿಗಳಿದ್ದೀರ, ನೀವು ಮಾಡಿ. ಅದು ನಿಮಗೆ ಮನೋಬಲನೂ ವೃದ್ಧಿ ಆಗುತ್ತೆ ಮತ್ತು ತೋಳ್ಬಲ ದೇಹ ಬಲನೂ ವೃದ್ಧಿ ಆಗುತ್ತೆ ಅಂತೇಳಿ ತಾವೆಲ್ಲ ಈ ಕಾರ್ಯಕ್ರಮ